ವೃಕ್ಷಮಾತೆ ಎಂದು ಖ್ಯಾತಿ ಪಡೆದ ಶತಾಯುಷಿ ಪದ್ಮಶ್ರೀ ಅವಾರ್ಡಿಯಾದ ಸಾಲುಮರದ ತಿಮ್ಮಕ್ಕನವರು ಇಂದು ನಮ್ಮೊಂದಿಗಿಲ್ಲ. ಅವರು ನಿನ್ನೆ ಶುಕ್ರವಾರ ಬೆಂಗಳೂರಿನ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾದರು. ಮರಗಳನ್ನೇ ಮಕ್ಕಳಂತೆ ಸಾಕಿ ಸಲಹಿ ಲಕ್ಷಾಂತರ ಜನರಿಗೆ ಪ್ರೇರಣೆಯಾಗುವ ಮೂಲಕ ಕರ್ನಾಟಕ ರಾಜ್ಯದ ಪರಿಸರ ರಾಯಭಾರಿಯಾಗಿದ್ದರು. ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನವರದು ತುಂಬ ಮಹಾನ್ ವ್ಯಕ್ತಿತ್ವ. ಪರಿಸರದ ಉಳಿವಿಕೆಗೆ ತಮ್ಮ ಜೀವನವನ್ನೇ ಸದಾ ಮುಡಿಪಾಗಿಟ್ಟಿದ್ದವರು. ಅವರು ಕರ್ನಾಟಕದ ಹಾಗೂ ಇಡೀ ಭಾರತದ ಹೆಮ್ಮೆ. ಅವರಿಗೆ ಗೌರವ ಸಮರ್ಪಿಸಲು ಈ ದಿನ ಅಕ್ಷರ ಗ್ಲೋಬಲ್ ಶಾಲೆಯ ಎಲ್ಲ ಮಕ್ಕಳು ಹಾಗೂ ಶಿಕ್ಷಕರು 1 ನಿಮಿಷದ ಮೌನಾಚರಣೆಯನ್ನು ಆಚರಿಸಿದರು. ನಿಮ್ಮ ಸಾವು ಸುದ್ದಿಗೆ ಕಣ್ಣು ಕತ್ತಲಾಯಿತು, ಕರುನಾಡು ಕಣ್ಣೀರಲ್ಲೇ ಮುಳುಗಿ ಹೋಯಿತು. ಕೈಗೆ ಸಿಕ್ಕ ಮುತ್ತು ಈಗ ಕಳೆದು ಹೋಯಿತು, ದೇವರಿಗೂ ಸಾವಿದೆ ಎಂದು ಆಶ್ಚರ್ಯವಾಯಿತು. ನಗುವು ನಿಮ್ಮ ಬಲವು. ವೃಕ್ಷಮಾತೆ ಎಂದು ಖ್ಯಾತಿ ಪಡೆದ ಶತಾಯುಷಿ ಪದ್ಮಶ್ರೀ ಅವಾರ್ಡಿಯಾದ ಸಾಲುಮರದ ತಿಮ್ಮಕ್ಕನವರು ಇಂದು ನಮ್ಮೊಂದಿಗಿಲ್ಲ. ಅವರು ನಿನ್ನೆ ಶುಕ್ರವಾರ ಬೆಂಗಳೂರಿನ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾದರು. ಮರಗಳನ್ನೇ ಮಕ್ಕಳಂತೆ ಸಾಕಿ ಸಲಹಿ ಲಕ್ಷಾಂತರ ಜನರಿಗೆ ಪ್ರೇರಣೆಯಾಗುವ ಮೂಲಕ ಕರ್ನಾಟಕ ರಾಜ್ಯದ ಪರಿಸರ ರಾಯಭಾರಿಯಾಗಿದ್ದರು. ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನವರದು ತುಂಬ ಮಹಾನ್ ವ್ಯಕ್ತಿತ್ವ. ಪರಿಸರದ ಉಳಿವಿಕೆಗೆ ತಮ್ಮ ಜೀವನವನ್ನೇ ಸದಾ ಮುಡಿಪಾಗಿಟ್ಟಿದ್ದವರು. ಅವರು ಕರ್ನಾಟಕದ ಹಾಗೂ ಇಡೀ ಭಾರತದ ಹೆಮ್ಮೆ. ಅವರಿಗೆ ಗೌರವ ಸಮರ್ಪಿಸಲು ಈ ದಿನ ಅಕ್ಷರ ಗ್ಲೋಬಲ್ ಶಾಲೆಯ ಎಲ್ಲ ಮಕ್ಕಳು ಹಾಗೂ ಶಿಕ್ಷಕರು 1 ನಿಮಿಷದ ಮೌನಾಚರಣೆಯನ್ನು ಆಚರಿಸಿದರು. Shrubs. Systematically over a period of time, they planted and nurtured over 384 banyan trees that stand tall and provide shelter and home for several birds, animals and humans. A few years later, Chikkaya died, leaving Timmakka with their grown-up green children. Timmakka is honored with the National Citizens Award of India and many international awards for her great service for a better world and environment. She is now fondly called Salumarada Timmakka, that is, the Rotary Fame Timmakka. A banyan tree is a unique tree that has supports and branches downwards. A banyan tree is a great relief for travelers that give them shade and shelter. The figs or seeds that the tree produces are eaten by many birds and mammals. The tree therefore is a home for many varieties of birds, squirrels and bats. This tree's leaves, barks and seeds are excellent fertilizers. The tree also has great medicinal value and it is also the national tree of India. So what Timmakka and Chikkaya has given us is not only a gift of nature but also a lesson of patience and perseverance.